ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಬಾಗಿಲು ತೊಳ್ಕೊಂಡು ಇವತ್ತು ನಾಷ್ಟಕ್ಕೆ ರೊಟ್ಟಿನೇ ಮಾಡ್ಕೊಳ್ಳೋಣ ಅಂತ ಅದ್ರ ಜೊತೆ ಒಣಮೀನು ಪಲ್ಯ ಮಾಡ್ಕೊಳ್ಳೋಣ. ಒಣಮೀನನ್ನ ಹುರ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಹೆಚ್ಕೊಂಡೆ, ಅದ್ರ ಪಕ್ಕದಲ್ಲೇ ಹಾಗೆ ಅನ್ನ ಮಾಡಿಕೊಂಡೆ. ಒಣಮೀನು ಹುರ್ಕೊಂಡು ಇಟ್ಕೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಕ್ಲಿಯರಾಗಿ ಬಂದಿಲ್ಲ ಯಾಕಂದರೆ ಅದ್ರದ್ದು ಫೋನಿ ಆಯ್ತಿತ್ತು, ಹಾಗಾಗಿ ಚೆನ್ನಾಗಿ ಬರಲಿಲ್ಲ. ಅದು ಇವಾಗ ಕ್ಲಿಯರ್ ಇದೆ. ಅದಕ್ಕೆ ಸ್ವಲ್ಪ ಟೊಮೊಟೊ ಹಣ್ಣು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. 2 ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊನ ಮೆತ್ತಗಾಗಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಸ್ವಲ್ಪ ಖಾರದ ಪುಡಿ ಹಾಕೋಣ, ಆಮೇಲೆ ಬಾಡ್ಸೋಣ. ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಮಾತ್ರ ಅದನ್ನು ಕ್ಲೀನಾಗಿ ಫ್ರೈ ಆಗಿ ನಂತರ ಇದಕ್ಕೆ ಒಣಮೀನು ಹಾಕ್ಕೊಂಡು ಬಾಡಿಸ್ಕೋಬೇಕು. ಇಷ್ಟೇ ಸಿಂಪಲ್ಲು ಒಣಮೀನು ಪಲ್ಯ ಮಾಡ್ಕೊಳೋದು. ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈಸಿಯಾಗಿ ದಿಢೀರನ್ನು ಏನು ಗೊತ್ತಾಗಲಿಲ್ಲ ಅಂದ್ರೆ ಸಡನ್ನಾಗಿ ಮಾಡ್ಕೋಬೋದು. ನೆಕ್ಸ್ಟು ಸಾಂಬಾರಿಗೆ ಒಂದು ಮಿಕ್ಸಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಾಕಿ ರುಬ್ಕೊಂಡು ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ, ಕರಿಬೇವು ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೋಬೇಕು. ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇದು ಒಂಥರ ರಸಮ್ ಟೈಪ್ ಇರುತ್ತೆ, ಆದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದನ್ನು ಕುದಿಲಿಕ್ಕೆ ಬಿಟ್ಬಿಡೋಣ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು, ಒಂಥರ ರಸಮ್ ಟೈಪ್ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಇದನ್ನು ಕೂಡ ಕಮೆಂಟ್ ಮಾಡಿ. ಅಷ್ಟರಲ್ಲೇ ಮನೇನ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ರೂ ನಾನು ಇರೋ ಪುಟ್ಟ ಅರಮನೆಯಲ್ಲೇ ಕಸ ಹೊಡ್ಕೊಂಡೆ. ಆಮೇಲೆ ಅದ್ರ ಜೊತೆ ರೊಟ್ಟಿ ಮಾಡೋಣ ಅಂದ್ಕೊಂಡು ಒಂದು ಸಣ್ಣ ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕೋದ್ರಿಂದ ಗಂಟಾಗಲ್ಲ ಅಂತ. ಆಮೇಲೆ ಸ್ವಲ್ಪ ಜೋಳದ ಹಿಟ್ಟನ್ನ ಸರಿ ಅಂತ ಹೇಳ್ತಾರೆ, ಸರಿನ ಹಾಕಿದ್ದೀನಿ. ಕ್ಲೀನಾಗಿ ಗಂಟಿಲ್ದಂಗೆ ಇದನ್ನು ಹೊಚ್ಕೋಬೇಕು. ಗಂಟಿದ್ರೆ ರೊಟ್ಟಿ ಚೆನ್ನಾಗಿ ಬರೋಲ್ಲ, ಹಾಗಾಗಿ ಕ್ಲೀನಾಗಿ ಗಂಟನ್ನೆಲ್ಲ ಹೊಡ್ಕೋಬೇಕು. ಒಂದೊಂದು ಊರ ಕಡೆ ಎಲ್ಲ ಒಂದೊಂದು ಥರ ಹೇಳ್ತಾರೆ. ಇದು ಚೆನ್ನಾಗಿ ಕುದಿಬೇಕು. ಕುದೀಲಿ. ಅಷ್ಟೊತ್ತಿಗೆ ಇಲ್ಲಿ ಸಾಂಬಾರು ಕೂಡ ಕುದೀತಿದೆ. ಈಗ ನೋಡಿ ಈ ಥರ ಕುದೀತಿದೆ. ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕೂಡ್ಸೋಣ. ಈಗ ಅದನ್ನು ನಾದ್ಕೊಂಡಿದ್ದೀನಿ. ಈ ಥರ ರೊಟ್ಟಿ ಮಾಡ್ಕೋಬೇಕು. ಫಸ್ಟ್ ಟೈಮ್ ಟ್ರೈ ಮಾಡೋರು ಲತಂಕಿಲೆ ಉಟ್ಕೊಳ್ಳಿ, ಆಗಲೂ ರೊಟ್ಟಿ ಚೆನ್ನಾಗಿ ಬಂದು.
ಇನ್ನು ಇದೇ ಫಸ್ಟ್ ಟೈಮ್ ಉದ್ತಿರೋದು ಅಂತ ಅಂದರೆ ಸ್ವಲ್ಪ ಸಣ್ಣದಾಗಿ ಉದ್ಕೊಳ್ಳಿ. ಆದಮೇಲೆ ಅದೇ ರೂಢಿ ಆಗ್ತಾ ದೊಡ್ಡದು ಬೇಕಾದ್ರೆ ಉದ್ಕೋಬೋದು. ಕೆಲವೊಂದು ಟೈಮು ಮಧ್ಯೆ ಹರಿಯೋ ಚಾನ್ಸಸ್ ಇರುತ್ತೆ, ಇಲ್ಲ ಬಾರ್ಡ್ರ್ ಹರಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಣ್ಣದಾಗಿ ದಪ್ಪದಾಗಿ ಉದ್ಕೊಂಡ್ರೆ ಸುಲಭ ಆಗುತ್ತೆ. ಹಂಗೆ ರೂಢಿ ಮಾಡ್ತಾ ಅದು ರೊಟ್ಟಿ ಅಗಲ ಆಗೋ ಚಾನ್ಸಸ್ ಇರುತ್ತೆ. ನನಗೆ ಸ್ವಲ್ಪ ರೂಢಿ ಇರೋದ್ರಿಂದ ನಾನು ಇಷ್ಟು ಅಗಲ ಉಟ್ಕೊಂಡಿದ್ದೀನಿ. ಇನ್ನೂ ಅಗಲ ಬೇಕಾದರೆ ಮಾಡ್ಕೋಬೋದು. ಈಗ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆಗಿತ್ತು ಅಂತ ಅನ್ನಿಸ್ತು ಅಂದರೆ ಈ ಥರ ಲಾಸ್ಟಿಗೆ ಕೈಗೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಬಡ್ಕೊಂಡ್ರೆ ಅದು ಕರೆಕ್ಟ್ ಆಗುತ್ತೆ. ಒಂದು ಕಡೆ ದಪ್ಪ ಮತ್ತು ಒಂದು ಕಡೆ ಸಣ್ಣ ಆಗಲ್ಲ. ಈ ಥರ ಮಾಡಿ ಆಮೇಲೆ ಮತ್ತೊಂದು ಸಲ ಕ್ಲೀನಾಗಿ ಲತ್ತಿಟ್ಕೊಡಿ. ನೋಡಿ ಈ ರೀತಿ ರೊಟ್ಟಿ ಆಯಿತು. ಹಾಗೆ ನಾನು ಎಲ್ಲನೂ ರೊಟ್ಟಿನೂ ಉದ್ದಿಟ್ಕೊಂಡಿದ್ದೀನಿ. ಈಗ ಹಂಚು ಕಾಯಕ್ಕಿಟ್ಟಿದ್ದೆ, ಹಂಚು ಕಾದಿದೆ. ಈಗ ರೊಟ್ಟಿ ಹಾಕ್ಕೊಂಡು ಸ್ವಲ್ಪ ಈ ಥರ ಗುಳ್ಳೆ ಬರೋ ಟೈಮಲ್ಲಿ ನೀರು ಹಚ್ಕೋಬೇಕು. ತುಂಬ ನೀರು ಹಚ್ಕೋಬೇಡಿ, ಸ್ವಲ್ಪ ನೀರು ಹಚ್ಕೊಳ್ಳಿ. ಇದನ್ನು ತಿರ್ಗಿ ಹಾಕ್ಕೊಳ್ಳಿ. ರೊಟ್ಟಿ ಒಂದು ಕಡೆ ಬೇಯಿತು ಅಂದರೆ ಅದೇ ಹಂಚನ್ನ ಬಿಟ್ಕೊಳ್ಳುತ್ತೆ. ನೋಡಿ ಇದೀಗ ಬೆಂದಿದೆ. ಇದನ್ನು ಊಟ ಹಾಕ್ಕೊಂಡು ಇನ್ನೂ ಹಂಚನ್ನ ಬಿಟ್ಕೊಂಡಿಲ್ಲ, ಹಾಗಾಗಿ ನಾವು ಸ್ವಲ್ಪ ಬೇಯಬೇಕು ಅಂತ ಅನ್ನಿಸ್ತು. ನೋಡಿ ಇವಾಗ ಬಿಟ್ಕೊತು. ಇದನ್ನೀಗ ಊಟ ಹಾಕೋಣ. ಕ್ಲೀನಾಗಿ ಬೇಯಿಸ್ಕೊಳ್ಳಿ. ಬೇಕಾದರೆ ಒಂದು ಬಟ್ಟೆ ಸಹಾಯದಿಂದ ಒತ್ಕೊಳ್ಳಬಹುದು. ಒಂದೊಂದು ಸಲ ಒಂದು ಹತ್ರ ಬೆಂದಿರುತ್ತೆ, ಒಂದು ಹತ್ರ ಬೆಂದಿರಲ್ಲ. ಹಾಗಾಗಿ ಬಟ್ಟೆ ಸಹಾಯದಿಂದ ಒತ್ಕೊಬೋದು. ನಾನೀಗ ಎರಡು ಕಡೆ ಹೇಳಿದ್ನಲ್ಲ ಬಾರ್ಡ್ರ್ ಬೆಂದಿಲ್ಲ ಅಂತ, ಹಾಗಾಗಿ ನಾನು ಬಟ್ಟೆ ತೊಗೊಂಡು ಅದನ್ನು ಕ್ಲೀನಾಗಿ ಪ್ರೆಸ್ ಮಾಡ್ತಿದ್ದೀನಿ. ಪ್ರೆಸ್ ಅಂದರೆ ಜೋರಾಗಿ ಪ್ರೆಸ್ ಮಾಡೋದು ಬೇಡ, ಸ್ವಲ್ಪ ಹಾಗೆ ನಿಧಾನಕ್ಕೆ. ಇವಾಗ ಮತ್ತೆ ಈ ಕಡೆನೂ ಪ್ರೆಸ್ ಮಾಡ್ಕೊಳ್ಳಿ. ರೆಡಿ ಆಯಿತು ರೊಟ್ಟಿ. ಈಗ ಶಿಗಡಿ ಪಲ್ಯ ಜೊತೆ. ಯಾರಿಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.